ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ನಾನು ಆಚೆ ಬಂದು ನೋಡಿದ್ರೆ ಸೂರ್ಯ ಕಾಣಿಸ್ತಾ ಇರ್ಲಿಲ್ಲ, ಅಂತೂ ಇದು ಸೂರ್ಯ ಕಾಣಿಸ್ತು. ಮುಂದೆ ಬರ್ತಾ ನಮ್ಮ ಅಕ್ಕ ರಂಗೋಲೆ ಬಿಟ್ಟಿದ್ರು. ನಂಬಿಕೆಗಿಂತ ದೊಡ್ಡ ಶಕ್ತಿ ಇಲ್ಲ, ಜೈ ಶ್ರೀರಾಮ್. ರಾಮನಿಗೆ ವಿಶೇಷ ನೀರು, ಮಜ್ಜಿಗೆ, ಪಾನಕ ಮತ್ತು ಕೋಸಂಬರಿ ಇಟ್ಟು ಪೂಜೆ ಮಾಡಿದ್ದು. ಆಮೇಲೆ ನಾವು ಹಂಗೆ ದೇವಸ್ಥಾನಕ್ಕೆ ಹೋದು. ನಾನು ಹಂಗೆ ಕೈ ಮುಕ್ಕೊಂಡು ಬೇಡ್ಕೊಂಡ್ ಬಂದೆ. ನಮ್ಮ ಅಕ್ಕ ಭಜನೆಗೆ ಅಂತ ಅಲ್ಲೇ ಕೂತ್ಕೊಂಡ್ರು. ಇದಾದ್ಮೇಲೆ ನಮ್ಮ ಬಾವ ಟೀ ಕೇಳಿದ್ರು ಅಂತ ಟೀ ಕೊಟ್ಟೆ. ನಮ್ಮನೇಲಿ ನಾಷ್ಟ ಮಾಡಿದ್ರು. ಇವ್ರು ನೋಡಿ ನಾಷ್ಟಕ್ಕೆ ಅಂತ ಆಚ ಕಡೆಯಿಂದ ತಂದಿದ್ದಾರೆ. ನಾಷ್ಟ ಮಾಡ್ತೀನಿ ಅಂತ ನಾಷ್ಟ ತಂದಿಟ್ಬಿಟ್ಟು ಎಕ್ಸರ್ಸೈಸ್ ಮಾಡಕ್ ಹೋಗ್ತಿದ್ದಾರೆ. ಆದ್ಮೇಲೆ ನಮ್ಮ ಮನೆಯವ್ರು ಸ್ಯಾಲ್ರಿ ಆಗಿದೆ ಬಾ ಸ್ಯಾಲ್ರಿ ತರಕ್ ಹೋಗೋಣ ಅಂತ ಹೇಳಿದ್ರು. ನಾನು ನಮ್ಮ ಮನೆಯವರು ಸ್ಯಾಲ್ರಿ ತರಕ್ ಹೋದ್ರೆ ಅಲ್ಲಿ ನೋಡಿದ್ರೆ ATM ಮಿಷಿನೇ ವರ್ಕ್ ಆಗ್ತಿಲ್ಲ. ಹಾಗಿಲ್ಲ ಅನ್ಬಿಟ್ಟು ನಾವು ಬೇರೆ ATM ಮಿಷಿನ್ ಹುಡ್ಕೊಂಡೋದು. ಇನ್ನೊಂದು ATM ಸಿಕ್ತು. ಸದ್ಯ ಸಿಕ್ತಲ್ಲಪ್ಪ ಅಂತ ಹೋಗಿ ಒಳಗ್ ನೋಡಿದ್ರೆ ಈ ಮಿಷಿನ್ ಅಂತೂ ವರ್ಕೇ ಆಗೋದ್ ಬೇಡವಾ, ಅರ್ಧ ಗಂಟೆ ತಗೊಂಡಿದೆ. ಅಂತೂ ಇಂತ ಅರ್ಧ ಗಂಟೆ ಕಾಯ್ದಿದ್ಕೋ ಅಂತೂ ಅಮೌಂಟ್ ಸಿಕ್ತು. ಅದಾದ್ಮೇಲೆ ಸಂಜೆ ನಮ್ಮ ಮನೆಯವರು ಗೋಬಿ ಕೊಡಿಸ್ತೀನಿ ಬಾ ಅಂತ ಹೇಳಿದ್ರು. ಗೋಬಿಗೆ ಹೋದ್ರೆ ಅಲ್ಲಿ ನೋಡಿದ್ರೆ ಜನ ಜಾಸ್ತಿ. ಜನ ನೋಡಿದ ತಕ್ಷಣ ನನಗೆ ಗೋಬಿ ಬೇಡ ಅಂದೆ. ನನಗೆ ವೆಜ್ ಪಪ್ಸ್ ಬೇಕು ಅಂತ ಹೇಳ್ಬಿಟ್ಟು ಅವರು ವೆಜ್ ಪಪ್ಸ್ ಕೊಡ್ಸಿದ್ರು. ತಿಂಡಿ ಖಾಲಿ ಆಗಿದೆ, ತಿಂಡಿ ಕೊಡ್ಸಿ ಅಂತ ಹೇಳಿದ್ರು. ತಿಂಡಿ ಅಂಗಡಿಗೆ ಕರ್ಕೊಂಡು ಹೋಗ್ಬಿಟ್ರು. ತಾಳ್ಮೆಯಿಂದ ಪ್ರತಿ ದುಃಖದ ನಂತರ ಸಂತೋಷದ ಸಮಯವೂ ಬರುತ್ತದೆ. ಇವತ್ತಿನ ಕತೆ ಇಷ್ಟೇ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗ್ತೀನಿ. ನಂಬಿಕೆಗಿಂತ ದೊಡ್ಡ ಶಕ್ತಿ ಇಲ್ಲ. ಜೈ ಶ್ರೀರಾಮ್. ಬಾಯ್.